ಎಲ್ಲರಿಗೂ ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಕೃಪೆ, ಶಾಂತಿ, ಸಮಾಧಾನ ನಿಮಗೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತಾ, ಈ ಸಮಯದಲ್ಲಿ ನಮ್ಮ ಕರ್ನಾಟಕ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ತೂತುಕುಡಿ ಗ್ರಾಮ, ನಮ್ಮ ತಮಿಳುನಾಡಲ್ಲಿರುವಂಥ ತೂತುಕುಡಿ ಜಿಲ್ಲೆಯಲ್ಲಿರುವಂಥ ಇದು ನಾಲ್ಮಾವಡಿ ಗ್ರಾಮ ಅನ್ನುವಂಥ ಒಂದು ಗ್ರಾಮದಲ್ಲಿ ಇದು ಜೀಸಸ್ ರಿಡೀಮ್ಸು ಏಸು ಬಿಡಿಸುತ್ತಾನೆ ಸೇವೆಗಳ ಮೂಲಕವಾಗಿ ಈ ಒಂದು ಗೊಲ್ಗೊತ್ತಾ ಬೆಟ್ಟದಲ್ಲಿ ಇರುವಂಥ ಸೇಮ್ ಅದೇ ರೀತಿಯಾಗಿ ಮಾಡಿರುವಂಥ ಒಂದು ಆಕೃತಿಯನ್ನು ಮಾಡಿದ್ದಾರೆ. ದೇವರು ತಾನೇ ಇಲ್ಲಿ ಪರಿಪೂರ್ಣವಾಗಿ ಇಲ್ಲಿರುವಂಥ ಜನಗಳನ್ನು ಆಶೀರ್ವದಿಸ್ತಾ ಅನೇಕ ಜನರು ಇಲ್ಲಿ ಬಂದು ದೇಶಗಳಿಗೋಸ್ಕರವಾಗಿ ಮತ್ತು ರಾಜ್ಯಗಳಿಗೋಸ್ಕರವಾಗಿ, ಜಿಲ್ಲೆಗಳಿಗೋಸ್ಕರವಾಗಿ ಎಲ್ಲ ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಕರ್ನಾಟಕದಿಂದ ಅನೇಕ ಜನರು ಬರ್ತಾ ಇದ್ದಾರೆ, ಹಲವಾರು ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಒಂದು ಸಮಾಧಿನ ಕೂಡ ನಾವು ನೋಡ್ಬೋದು. ಸಮಾಧಿಯ ರೀತಿಯಲ್ಲಿ ಮಾಡಿರುವಂಥ ಈ ಒಂದು ಗುಡ್ಡವನ್ನು ನೋಡ್ಬೋದು. ಅದು ಕೂಡ ಪ್ರತ್ಯೇಕವಾಗಿ ಕಟ್ಟಲ್ಪಟ್ಟಿದೆ. ಇದೊಂದು ಮಾವಿನ ತೋಟವಾಗಿರುವುದರಿಂದ ಈ ಮಾವಿನ ತೋಟದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ದೇವ್ರಿಗೆ ತಾನೇ ಸ್ತೋತ್ರವಾಗಲಿ. ಇಲ್ಲಿ ಬರುವಂಥ ಎಲ್ಲ ಜನಗಳು ಕೂಡ ಆಶೀರ್ವಾದ ಹೊಂದ್ತಾ ಇದ್ದಾರೆ. ಮತ್ತು ನಂಬಿ ಪರಿಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ರಕ್ಷಿಸಲ್ಪಟ್ಟು ಅನೇಕ ಜನರು ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ. ಇದನ್ನು ನೋಡ್ಬೋದು ನೀವು. ಯೇಸು ಸ್ವಾಮಿಯ ಸಮಾಧಿ ಯಾವ ರೀತಿಯಾಗಿ ಯೆರೂಸಲೇಮ್ ಒಂದು ಇದರಲ್ಲಿದೆಯೋ ಅದೇ ರೀತಿಯಾಗಿ ಮಾಡಿದ್ದಾರೆ. ಈ ಸಮಯದಲ್ಲಿ ಕೂಡ ದೇವರಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ಬೋದು. ನೀವು ಅನೇಕ ಕಾರ್ಯಗಳನ್ನು ನೋಡ್ಬೋದು. ಅಲ್ಲಿ ಬಂದು ಆ ಸೈಡಿನಲ್ಲಿ ಬಂದು ಜಿಲ್ಲೆಗಳಿಗೋಸ್ಕರವಾಗಿ, ಗ್ರಾಮಗಳಿಗೋಸ್ಕರವಾಗಿ ಒಂದೊಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಗ್ರಾಮಗಳಿವೆ ಅವೆಲ್ಲವೂ ಕೂಡ ನೀವು ನೋಡ್ಬೋದು. ಎಲ್ಲವನ್ನು ಕೂಡ ಒಂದು ಯೂನಿಫಾರ್ಮ್ ಆಗಿ ಹಾಕಿ ಪರಿಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಅದನ್ನು ಆ ಸ್ಟ್ಯಾಚ್ಯೂಲ್ಲಿ ಕೈ ಇಟ್ಟು ಎಷ್ಟೋ ಜನ ಪ್ರಾರ್ಥನೆ ಮಾಡುವಂಥವರಾಗಿರ್ತಾರೆ. ಇದನ್ನೆಲ್ಲ ನೋಡುವಾಗ ನಮಗೆ ಸಂತೋಷವಾಗ್ತದೆ. ಅಲ್ಲಿ ಕೂಡ ಕರ್ನಾಟಕ ಮ್ಯಾಪ್ ಇದೆ. ಕರ್ನಾಟಕಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಬೋದು. ಕರ್ನಾಟಕದಲ್ಲಿರುವಂಥ ಎಷ್ಟು ಜನ ಇದ್ದಾರೆ, ಎಷ್ಟು ಕೋಟಿ ಜನ ಇದ್ದಾರೆ ಅಂತ ಕೂಡ ಅಲ್ಲಿ ಹಾಕಿದ್ದಾರೆ. ಅವರೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿ ಎಂಬುದಾಗಿ ಕೇಳ್ಕೊಳ್ತಾನೆ. ಪ್ರಾರ್ಥನೆ ಮಾಡಿ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ನೀವು ನೋಡುವಾಗ ನೀವು ಕೂಡ ಬಂದು ಪ್ರಾರ್ಥನೆ ಮಾಡ್ಬೋದು. ಈ ಜಾಗದಲ್ಲಿ ಬಂದು ನೀವು ಕೂಡ ದೇವರನ್ನು ಆರಾಧನೆ ಮಾಡ್ಬೋದು. ಇಲ್ಲಿ ಬಂದು ನೋಡುವಾಗ ಮನರಮ್ಯವಾಗಿರ್ತದೆ, ಸಂತೋಷ, ಸಮಾಧಾನ ನಿಮಗೆ ಕೂಡಿರ್ತದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ನೀವೊಂದು ಸಾರಿ ಬಂದು ಭೇಟಿ ನೀಡಿ ಎಂಬುದಾಗಿ ಕೇಳ್ಕೊಳ್ತಾ, ನಿಮ್ಮ ಪ್ರೀತಿಯ ವೀರಪ್ಪ ಮಾಡುವಂಥ ಅನಂತವಾದ ಕೃತಜ್ಞತೆ ಉಳ್ಳಂಥ ದೇವರಿಗೆ ಸ್ತೋತ್ರ. ಆಮೇಲೆ